ನಮಸ್ಕಾರ ವೀಕ್ಷಕರೇ. ಎಲೆಕ್ಷನ್ ಜಟಾಪಟಿಯಲ್ಲಿ ಸಾಕಷ್ಟು ಸದ್ದು ಮಾಡಿದ್ದ ತಮಿಳುನಾಡಲ್ಲಿ ಈಗ ಮತ್ತೊಂದು ದುರಂತ ನಡೆದಿದೆ. ಕಳ್ಳಬಟ್ಟಿ ಸಾರಾಯಿ ಕುಡಿದು 50ಕ್ಕೂ ಹೆಚ್ಚು ಜನರು ಪ್ರಾಣ ಬಿಟ್ಟಿರೋದು ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ನಾಂದಿ ಹಾಡ್ತಾ ಇದೆ. ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಎಲ್ಲರ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಇನ್ನೊಂದೆಡೆ ಇದು ಆಡಳಿತದಲ್ಲಿರೋ ಡಿಎಂಕೆಗೆ ದೊಡ್ಡ ಮಟ್ಟದಲ್ಲಿ ಮುಖಭಂಗ ತರ್ತಾ ಇದೆ. ಆಶ್ಚರ್ಯಕರ ಸಂಗತಿ ಏನಂದ್ರೆ, ಈ ಘಟನೆಗೆ ಅಣ್ಣಾಮಲೈ ಕಾರಣ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ ಡಿಎಂಕೆ ನಾಯಕರು. ಯಾವ ಆಧಾರದಲ್ಲಿ ಈ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಹಿಂದೆ ಅಂದ್ರೆ ಎಲೆಕ್ಷನ್ಗೂ ಮುನ್ನ ಡ್ರಗ್ಸ್ ಜಾಲವನ್ನ ಬಟಾಬಯಲು ಮಾಡಿದ್ದ ಅಣ್ಣಾಮಲೈ, ಅದರಲ್ಲಿ ಡಿಎಂಕೆ ಪಾತ್ರ ಇದೆ ಅನ್ನೋದನ್ನ ರೆಡ್ ಹ್ಯಾಂಡೆಡ್ ಆಗಿ ಬಯಲು ಮಾಡಿದ್ರು. ಈಗ ಈ ವಿಚಾರದಲ್ಲೂ ನಾನಾ ರೀತಿಯ ಚರ್ಚೆಗಳು ಶುರುವಾಗಿದೆ. ಹಾಗಿದ್ರೆ ಏನಿದು ಕಳ್ಳಬಟ್ಟಿ ಸಾರಾಯಿ ದುರಂತ? ಅಲ್ಲಿ ಆಗಿದ್ದೇನು? ಇದಕ್ಕೆ ಕಾರಣಕರ್ತರು ಯಾರು? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇದೆಲ್ಲ ರಾಜಕೀಯ ಜಂಜಾಟ ಶುರುವಾಗುವುದಕ್ಕೆ ಕಾರಣವಾಗಿದ್ದು ಒಂದು ವಾರದ ಹಿಂದೆ ನಡೆದ ದುರಂತ. ಅಂದಹಾಗೆ ಈ ನಕಲಿ ಸಾರಾಯಿ ದುರಂತದ ಬಗ್ಗೆ ಹೇಳಿಕೊಂಡು ಮುಂದಿನ ವಿಷಯವನ್ನ ಹೇಳ್ತಾ ಹೋಗ್ತೀನಿ. ತಮಿಳುನಾಡಿನ ಕಲ್ಲಕುರುಚಿಯಲ್ಲಿರೋ ಕರುಣಾಪುರಂನಲ್ಲಿ ಕಲಬೆರಕೆಯ ಮದ್ಯ ಸೇವಿಸಿ ಸಾಕಷ್ಟು ಮಂದಿ ಮೃತಪಟ್ಟಿದ್ದಾರೆ. ಕಳ್ಳಬಟ್ಟಿ ತಯಾರಿಸಿ ಕುಡಿತಾ ಇದ್ದ ಹಾಗೆ ಅಸ್ವಸ್ಥರಾಗಿ ಬಿದ್ದ ಜನರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ. ಈ ಪೈಕಿ 30ಕ್ಕೂ ಹೆಚ್ಚು ಜನರು ಸರ್ಕಾರಿ ಕಲ್ಲಕುರುಚಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಮೃತಪಟ್ಟರೆ 20ಕ್ಕೂ ಹೆಚ್ಚು ಮಂದಿ ಸೇಲಂನ ಸರ್ಕಾರಿ ಮೋಹನ್ ಕುಮಾರಮಂಗಳಂ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಕೆಲವರು ವಿಲ್ಲುಪುರಂನಲ್ಲಿರೋ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಪುದುಚೇರಿಯಲ್ಲಿರೋ ಜವಾಹರ್ಲಾಲ್ ನೆಹರು ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಇನ್ನೂ ಕೆಲ ಆಸ್ಪತ್ರೆಗಳಲ್ಲಿ ಹಲವರು ಮೃತಪಟ್ಟಿದ್ದಾರೆ. ಸದ್ಯ ಸಾವಿನ ಸಂಖ್ಯೆ 57 ದಾಟಿದೆ. ಆತಂಕಕಾರಿ ವಿಚಾರ ಏನಂದ್ರೆ, ಇನ್ನೂ 156ಕ್ಕೂ ಹೆಚ್ಚು ಜನರು ಟ್ರೀಟ್ಮೆಂಟ್ ನಲ್ಲಿದ್ದಾರೆ. ಅದರಲ್ಲಿ ಮಹಿಳೆಯರು, ಮಕ್ಕಳು ಕೂಡ ಇರೋದು ಆತಂಕವನ್ನ ಹೆಚ್ಚಿಸ್ತಾ ಇದೆ. ಇನ್ನು ಈ ದುರಂತದ ಬೆನ್ನಲ್ಲೇ ಸಹಜವಾಗಿ ಎಲ್ಲರ ಕಣ್ಣು ಬಿದ್ದಿದ್ದು ಆಡಳಿತ ಪಕ್ಷ ಡಿಎಂಕೆ ಮೇಲೆ. ಬಿಜೆಪಿ ಸೇರಿದಂತೆ ಎಲ್ಲಾ ವಿಪಕ್ಷಗಳು ಕೂಡ ಡಿಎಂಕೆ ವಿರುದ್ಧ ಮುಗಿ ಬೀಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಘಟನೆ ನಡೆದು 1 ವಾರಗಳ ಬಳಿಕ ಡಿಎಂಕೆ ನಾಯಕರು ಹೊಸ ಆರೋಪವೊಂದನ್ನ ಮಾಡ್ತಾ ಇದ್ದಾರೆ. ಡಿಎಂಕೆ ಆರ್ಗನೈಸೇಷನ್ ಸೆಕ್ರೆಟರಿ RS ಭಾರತಿ ಎನ್ನುವವರು ನೇರವಾಗಿ ಅಣ್ಣಾಮಲೈ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈ ದುರಂತದ ಹಿಂದೆ ಅಣ್ಣಾಮಲೈ ಕೈವಾಡ ಇದೆ ಅಂತ ಹೇಳ್ತಾ ಇದ್ದಾರೆ. ಹೇಗಪ್ಪ ಈ ಆರೋಪ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಅದಕ್ಕೂ ಒಂದು ಕಾರಣವನ್ನ ಹೇಳಿದ್ದಾರೆ RS ಭಾರತಿ. ಈ ಕಳ್ಳಬಟ್ಟಿಯನ್ನ ಮೆಥನಾಲ್ ಬಳಸಿ ತಯಾರು ಮಾಡಲಾಗಿದೆ. ಈ ಮೆಥನಾಲ್ ಬಂದಿರೋದು ಪುದುಚೇರಿಯಿಂದ. ಈ ಬಗ್ಗೆ ನಮಗೆ ಪೊಲೀಸ್ ಮೂಲಗಳು ತಿಳಿಸಿವೆ. ಪುದುಚೇರಿಯಲ್ಲಿರೋದು ಬಿಜೆಪಿಯ ಮೈತ್ರಿ ಸರ್ಕಾರ. ಆದ್ರಿಂದ ಇದೆಲ್ಲ ಅಣ್ಣಾಮಲೈ ಪ್ಲಾನ್ ಮಾಡಿರೋದು ಅಂತ ಆರೋಪಿಸ್ತಾ ಇದ್ದಾರೆ. ಅಂದಹಾಗೆ ಈ ಆರೋಪ ಬಂದಿದ್ದು ಬಿಜೆಪಿ ನಾಯಕರು, ಅದರಲ್ಲೂ ಅಣ್ಣಾಮಲೈ ಇದಕ್ಕೆ ಸಂಬಂಧಪಟ್ಟ ಸಚಿವರು ಹಾಗೂ ಸಿಎಂ ಸ್ಟಾಲಿನ್ಗೆ ರಾಜೀನಾಮೆ ನೀಡಿ ಅಂತ ಸವಾಲು ಹಾಕಿದ ನಂತರ. ಘಟನೆ ಬೆನ್ನಲ್ಲೇ ಮಾತನಾಡಿದ್ದ ಅಣ್ಣಾಮಲೈ, ದುರಂತ ನಡೆದ ಸ್ಥಳ ಇರೋದು ಪೊಲೀಸ್ ಸ್ಟೇಷನ್ ಇಂದ 100 ಮೀಟರ್ ಹಾಗೂ ಜಿಲ್ಲಾ ನ್ಯಾಯಾಲಯದಿಂದ ಕೇವಲ 150 ಮೀಟರ್ ದೂರದಲ್ಲಿ. ಪಕ್ಕದಲ್ಲೇ ನಡೀತಾ ಇದ್ರೂ ನಿಮಗೆ ಕಂಡು ಹಿಡಿಯೋದಕ್ಕೆ ಆಗಿಲ್ಲ ಅಂದ್ರೆ ಏನು ಪ್ರಯೋಜನ? ಈ ಹಿಂದೆ ಬಿಜೆಪಿ ಕಾರ್ಯಕರ್ತರು ಕಳ್ಳಬಟ್ಟಿ ವಿರುದ್ಧ ಪ್ರೊಟೆಸ್ಟ್ ಮಾಡುವಾಗ ತಕ್ಷಣವೇ ಬಂದು ಪರ್ಮಿಷನ್ ಇಲ್ಲ ಅಂತ ಹೇಳಿ 200ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ರಿ. ಈಗ ಇಷ್ಟು ದೊಡ್ಡ ವೈಫಲ್ಯಕ್ಕೆ ದಾರಿ ಮಾಡಿ ಕೊಟ್ಟಿದ್ದೀರಿ ಅಂತ ಬಲವಾಗಿ ಆರೋಪಿಸಿದ್ರು. ಇದರ ಜೊತೆಗೆ ಇದು ಸತತವಾಗಿ 2ನೇ ವರ್ಷ ನಡೀತಾ ಇರೋದಕ್ಕೆ ಆಕ್ರೋಶವನ್ನ ಹೊರಹಾಕಿದ್ರು. ದ್ರಾವಿಡ ಮಾಡೆಲ್ ಸರ್ಕಾರ ಅಂತ ಹೇಳಿ ಜನರ ದಿಕ್ಕು ತಪ್ಪಿಸೋ ಕೆಲಸ ಆಗ್ತಾ ಇದೆ. ಇದರ ವಿರುದ್ಧ ಧ್ವನಿ ಎತ್ತಿದ್ರೆ ಅದನ್ನ ಮಟ್ಟ ಹಾಕ್ತೀರಿ. ಬಿಜೆಪಿ ಬಂದ್ರೆ ಸಂವಿಧಾನವನ್ನ ಬದಲಿಸುತ್ತೆ ಅಂತ ಸುಳ್ಳು ಹೇಳಿಕೊಂಡು ಪ್ರಚಾರ ಮಾಡಿದ್ರಿ. ಆದ್ರೆ ನೀವು ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡಿದ್ರೆ ಅದನ್ನ ಹತ್ತಿಕ್ಕೋ ಕೆಲಸ ಮಾಡ್ತೀರಿ. ಇದೇನಾ ನೀವು ಪ್ರಜಾಪ್ರಭುತ್ವಕ್ಕೆ ನೀಡೋ ಮರ್ಯಾದೆ ಅಂತ ಪ್ರಶ್ನಿಸಿದ್ರು. ಅಲ್ಲದೆ ಸಿಎಂ ಸೇರಿ ಎಲ್ಲರೂ ರಿಸೈನ್ ಮಾಡಿ ಅನ್ನೋದನ್ನ ಬಲವಾಗಿ ಹೇಳಿದ್ರು. ಅದಕ್ಕಾಗಿ ಈಗ ಅಣ್ಣಾಮಲೈ ವಿರುದ್ಧ ಆರೋಪ ಮಾಡ್ತಾ ಇದೆ ಡಿಎಂಕೆ. ಒಂದು ಕಡೆ ಅಣ್ಣಾಮಲೈ ಮೇಲೆ ಆರೋಪ ಮಾಡೋದರ ಜೊತೆಗೆ ಇನ್ನೂ ಒಂದಷ್ಟು ಉದಾಹರಣೆಗಳನ್ನ ನೀಡೋ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡೋ ಯತ್ನ ಮಾಡ್ತಾ ಇದೆ ಡಿಎಂಕೆ. ಈ ಬಗ್ಗೆ ಮಾತನಾಡಿದ ಡಿಎಂಕೆಯ RS ಭಾರತಿ, ಈ ಹಿಂದೆ ಡಾರ್ಜಿಲಿಂಗ್ ರೈಲು ದುರಂತ ಆದಾಗ ಬಿಜೆಪಿ ಸಚಿವರು ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ನೀಟ್ ಎಕ್ಸಾಮ್ ಹಗರಣ ಆದಾಗ ಯಾಕೆ ಯಾರು ರಾಜೀನಾಮೆ ನೀಡಲಿಲ್ಲ? 2009ರಲ್ಲಿ ಗುಜರಾತ್ನಲ್ಲಿ ನಕಲಿ ಮದ್ಯ ಸೇವಿಸಿ 137 ಜನರು ಮೃತಪಟ್ಟಿದ್ರು. ಆಗ ಮೋದಿ ರಾಜೀನಾಮೆ ನೀಡಿದ್ರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಅಣ್ಣಾಮಲೈ ಈ ವಿಚಾರದಲ್ಲಿ ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ಜನರ ಅಚ್ಚರಿಗೆ ಕಾರಣವಾಗ್ತಾ ಇರೋದು ನಟ ಹಾಗೂ ರಾಜಕಾರಣಿ ಕಮಲ್ ಹಾಸನ್ ನೀಡಿರೋ ಹೇಳಿಕೆ. ಎಲ್ರಿಗೂ ತಿಳಿದಿರೋ ಹಾಗೆ ಕಮಲ್ ಹಾಸನ್ ಈ ಬಾರಿ ಡಿಎಂಕೆಗೆ ತಮ್ಮ ಪಕ್ಷದ ಬೆಂಬಲವನ್ನ ಸೂಚಿಸಿದ್ರು ಅನ್ನೋದು. ಆದ್ರಿಂದ ಡಿಎಂಕೆ ಪರ ಮಾತನಾಡೋ ಬರದಲ್ಲಿ ಮೃತರನ್ನ ಟೀಕಿಸಿದ್ದಾರೆ ಕಮಲ್ ಹಾಸನ್. ಜಾಸ್ತಿ ಕುಡಿದಿದ್ದೇ ಅವರ ಸಾವಿಗೆ ಕಾರಣ ಅನ್ನೋ ಮೂಲಕ ಹೊಸ ಚರ್ಚೆಗೆ ನಾಂದಿ ಹಾಡಿದ್ದಾರೆ.
ಮೃತಪಟ್ಟವರ ಬಗ್ಗೆ ನನಗೆ ಯಾವುದೇ ಸಹಾನುಭೂತಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವರು ತಮ್ಮ ಮಿತಿಯನ್ನ ಮೀರಿದ್ದಾರೆ, ಅವರು ಅಸಡ್ಡೆ ಹೊಂದಿದ್ರು ಅನ್ನೋದು ನಿಜ. ಅವರು ಎಚ್ಚರಿಕೆಯಿಂದ ಇರಬೇಕು, ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಹೇಳಿದ್ರು. ಅಲ್ಲದೆ ತಮಿಳುನಾಡಿನಲ್ಲಿ ಸಾಕಷ್ಟು ಮದ್ಯ ಲಭ್ಯವಿದೆ. ರಾಜ್ಯ ಸರ್ಕಾರದ TASMAC ಮದ್ಯದ ಚಿಲ್ಲರೆ ಮಾರಾಟ ಮಳಿಗೆಗಳು ಔಷಧಾಲಯಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿವೆ. ಆದ್ರೂ ಕಳ್ಳಬಟ್ಟಿ ಯಾಕೆ ಕುಡಿಯಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಕಮಲ್ ವಿರುದ್ಧ ಬಿಜೆಪಿ ತಿರುಗಿ ಬಿದ್ದಿದ್ದು ಇಂಥ ಅತಿರೇಕದ ಹೇಳಿಕೆ ನೀಡೋದಕ್ಕೆ ಏನು ಅನ್ಸೋದಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದೆ. ಆದ್ರೆ ಈ ಮಧ್ಯೆ ಕಮಲ್ರ ಇನ್ನೊಂದು ಹೇಳಿಕೆ ದೇಶಾದ್ಯಂತ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇರೋದು. ಅದೇನೆಂದ್ರೆ ತಮಿಳುನಾಡಲ್ಲಿ ಔಷಧ ಅಂಗಡಿಗಳಿಗಿಂತ ಹೆಚ್ಚಾಗಿ ಮದ್ಯದ ಅಂಗಡಿಗಳಿವೆ ಅನ್ನೋದು. ಬಾಯಿ ಮಾತಿಗೆ ಇದನ್ನ ಹೇಳಿದ್ರಾ ಅಥವಾ ಅದೇ ವಾಸ್ತವನ ಅನ್ನೋದು ಹಾಗಿರ್ಲಿ, ಒಂದು ರಾಜ್ಯದಲ್ಲಿ ಈ ಮಟ್ಟದಲ್ಲಿ ಮದ್ಯದ ಅಂಗಡಿಗಳು ಇವೆ ಅಂದ್ರೆ ಜನರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಚಿಕ್ಕ ಚಿಕ್ಕ ವಯೋಮಾನದವರಿಗೂ ಮದ್ಯ ಸುಲಭವಾಗಿ ಸಿಗ್ತಾ ಇದೆ ಅನ್ನೋ ಆರೋಪಕ್ಕೆ ಪುಷ್ಟಿ ನೀಡಿದಂತಾಗ್ತಾ ಇದೆ. ಈಗ ರಾಜಕೀಯವಾಗಿ ಈ ಘಟನೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ದೊಡ್ಡ ಮಟ್ಟದ ಚರ್ಚೆಗಳಿಗೆ ನಾಂದಿ ಹಾಡ್ತಾ ಇದೆ. ಲೋಕಸಭೆಯಲ್ಲಿ DMKಗೆ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿರೋದು ನಿಜವೇ. ಅದರಿಂದ ಇಂಥ 100 ಘಟನೆಗಳು ನಡೆದ್ರೂ ಜನರು ವೋಟ್ ಒತ್ತೋದು DMKಗೆ ಅನ್ನೋದು ಮೇಲ್ನೋಟಕ್ಕೂ ನಿಜವೇ. ಆದ್ರೆ 2 ವರ್ಷಗಳಲ್ಲಿ ವಿಧಾನಸಭಾ ಎಲೆಕ್ಷನ್ ಇರೋದ್ರಿಂದ ಇಂಥ ಘಟನೆಗಳು ಎಫೆಕ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಎಷ್ಟೇ ಬಲಿಷ್ಠ ಸರ್ಕಾರ ಆದ್ರೂ ದಿನಗಳು ಕಳೀತಾ ಇದ್ದಂತೆ ಆಡಳಿತ ವಿರೋಧಿ ಅಲೆಗಳು ಏಳೋದು ಕಾಮನ್. ಈ ಬಾರಿ ಅದರ ಎಫೆಕ್ಟ್ ಬಿಜೆಪಿಗೂ ತಟ್ಟಿತ್ತು. ಅದು ಅಲ್ಲದೆ ದಿನ ಕಳೆದಂತೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರೋದು ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ವ್ಯವಸ್ಥೆ ಎಷ್ಟೊಂದು ದುರ್ಬಲ ಅನ್ನೋದಕ್ಕೆ ಹಿಡಿದ ಕೈಗನ್ನಡಿ ಎನ್ನಿಸ್ತಾ ಇದೆ. ಅದು ಅಲ್ಲದೆ ಲೋಕಸಭೆಯಲ್ಲಿ 65 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 2ನೇ ಸ್ಥಾನಕ್ಕೆ ಬಂದಿದೆ ಅನ್ನೋ ರಿಪೋರ್ಟ್ ಕೂಡ ಇದೆ. ಸೀಟ್ಗಳನ್ನ ಗೆಲ್ಲದೇ ಇದ್ರೂ ಬಿಜೆಪಿ ಬೆಳೀತಾ ಇದೆ ಅನ್ನೋದು ಕನ್ಫರ್ಮ್. ಆದ್ರಿಂದ ಇಂಥ ಘಟನೆಗಳು ಸರ್ಕಾರಕ್ಕೆ ಮುಳ್ಳಾಗೋ ಸಾಧ್ಯತೆಗಳಿವೆ. ಇನ್ನು ಹುಡುಕಿ ಅಣ್ಣಾಮಲೈ ವಿರುದ್ಧವೇ ಯಾಕೆ ಆರೋಪ ಮಾಡಿದ್ರು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಡ್ರಗ್ಸ್ ಜಾಲವನ್ನ ಬಯಲಿಗೆಳೆದು DMK ನಾಯಕರನ್ನ ತಂಡ ಹೊಡಿಸಿದ್ದು ಇದೇ ಅಣ್ಣಾಮಲೈ. ಸದ್ಯಕ್ಕಂತೂ ಅಣ್ಣಾಮಲೈ ಮೇಲೆ ಆರೋಪ ಮಾಡೋದಕ್ಕೆ ಯಾವ ವಿಚಾರಗಳು ಇಲ್ಲ. ಏನೇ ಆರೋಪ ಮಾಡಿದ್ರೂ ದಾಖಲೆ ಸಮೇತ ಜನರ ಮುಂದೆ ಬಂದು ಅಣ್ಣಾಮಲೈ ಎಲ್ಲರ ಬಾಯಿ ಕಟ್ಟಿ ಹಾಕ್ತಾರೆ. ಈಗ ಸೈಲೆಂಟ್ ಆಗಿದ್ರೆ ಜನರು ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ ಅಂತ DMK ಮುಂದೆ ಬಂದಿದೆ. ಸುಳ್ಳೋ ನಿಜವೋ ಏನೋ ಒಂದು ಹೇಳಿಕೆ ನೀಡಿದ್ರೆ ಅಣ್ಣಾಮಲೈ ಹೆಸರು ಓಡಾಡುತ್ತೆ. ಒಂದಷ್ಟು ಜನರು ಅಣ್ಣಾಮಲೈ ಕೈವಾಡ ಇದೆ ಅಂತ ಮಾತಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ರಾಜಕೀಯ ಏನೇ ಇರಲಿ, ಇಷ್ಟು ದಶಕಗಳ ನಂತರವೂ ಕಳ್ಳಬಟ್ಟಿ ತಯಾರಿ ಮಾಡಿ ಇಷ್ಟು ಜನರು ಕುಡಿದು ಪ್ರಾಣ ಬಿಡ್ತಾರೆ ಅಂದ್ರೆ ತಮಿಳುನಾಡಿನ ಆಡಳಿತ ಎಂತ ದುಸ್ಥಿತಿಯಲ್ಲಿದೆ ಅನ್ನೋದು ವಿದ್ಯಾವಂತರ ಅಭಿಪ್ರಾಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.